ಸೊ ಇವಾಗ ಹೇಗೆ ನಮ್ಮ ಮನೆಯಲ್ಲಿ ಪೈಪ್ಸ್ ಇರುತ್ತೆ, ಪೈಪ್ಸಲ್ಲಿ ನೀರು ಹೇಗೆ ಓಡಾಡುತ್ತೋ ಹಾಗೆ ನಮ್ಮ ದೇಹದಲ್ಲಿ ಪೈಪ್ಸ್ ಇವೆ. ಪೈಪ್ಸಲ್ಲಿ ರಕ್ತ ಓಡಾಡ್ತಾ ಇರುತ್ತೆ. ಸೊ ಪೈಪ್ ಏನಾದ್ರು ಹೊಡ್ಕೊಂಡು ಬ್ಲೀಡಿಂಗ್ ಆದರೆ ಅದನ್ನು ಹೆಮೊರೇಜಿಕ್ ಸ್ಟ್ರೋಕ್ ಅಂದರೆ ಬ್ಲೀಡಿಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಸಿಮ್ಟಮ್ಸ್ ಎಲ್ಲ ಬ್ಲೀಡಿಂಗ್ ಇಂದ ಬರುತ್ತೆ. ಒಂದು, ಈ ಬ್ಲೀಡಿಂಗ್ ಆದಮೇಲೆ ಸ್ವಲ್ಪ ಎಡಿಮಾ ಅಂತ ಹೇಳ್ತೀವಿ. ಅಂತಂದರೆ ಸೊ ಅದ್ರ ಸುತ್ತಮುತ್ತ ಇರೋವಂಥ ರಿಯಾಕ್ಷನ್ಸ್, ಇವಾಗ ನಮಗೆ ಆ್ಯಂಕಲ್ ಟ್ವಿಸ್ಟ್ ಆದಾಗ, ಪಾದ ಏನಾದ್ರು ಉಳುಕ್ದಾಗ ಊದ್ಕೊಳ್ಳುತ್ತೆ. ಹಾಗೆಯೇ ಬ್ಲೀಡಿಂಗ್ ಆದಾಗ ಕೂಡ ತಲೆಯಲ್ಲಿ ಸುತ್ತಮುತ್ತ ಊದ್ಕೊಳ್ಳುತ್ತೆ. ಸುತ್ತಮುತ್ತ ಊದ್ಕೊಂಡಾದಾಗ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒಂದು 3 to 5 days ಒಳಗಡೆ ಮ್ಯಾಕ್ಸಿಮಮ್ ಸಿಮ್ಟಮ್ಸ್ ಬರುತ್ತೆ. ಅದಾದಮೇಲೆ ರಿಕವರಿ ತಾನೇ ಶುರು ಆಗುತ್ತೆ. ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ, ಅಥವಾ ಸಡನ್ ಬಿ ಪಿ ಏನಾದ್ರು ಏರುಪೇರಾದಾಗ, ಹೈ ಬಿ ಪಿ ಆದಾಗ ಇದು ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಲ್ಲಿ ರೇರರ್ ಕಾಸಸ್ ಇರುತ್ತೆ. ಇವಾಗ ಬ್ಲಡ್ ಟಿನ್ನರ್ಸ್ ತಗೋತಿರ್ಬೋದು, ಪೆಟ್ಟು ಬಿದ್ದುಬಿಟ್ಟಾಗಿರ್ಬೋದು. ಸೊ ಅವ್ರನ್ನ ಜಸ್ಟ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಊತ ಕಡಿಮೆ ಆಗಲಿಕ್ಕೆ ಅಥವಾ ನೆಕ್ಸ್ಟ್ ಕಾಂಪ್ಲಿಕೇಶನ್ ಬರದೇ ಇರೋ ಥರ ಮೆಡಿಸಿನ್ಸ್ಗಳನ್ನ ಕೊಟ್ಕೊಂಡು ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಕೆಲವು ಸತಿ ದೊಡ್ಡ ಬ್ಲೀಡಿಂಗ್ ಇದ್ದರೆ ಸೊ ಸರ್ಜರಿ ಕೂಡ ಬೇಕಾಗಿ ಬರುತ್ತೆ.